ಹಾಯ್ ಫ್ರೆಂಡ್ಸ್, ಕಳೆದ ವಿಡಿಯೋಗೆ ಯಾರೆಲ್ಲ ಕಮೆಂಟ್ಸನ್ನು ಮಾಡಿದ್ದೀರಾ, ಕೆಲವೊಂದು ಡೌಟ್ಸ್ಗಳನ್ನು ಕೇಳಿ ಅದರಲ್ಲಿ ಕೆಲವೊಂದು ಡೌಟ್ಸ್ಗಳಿಗೆ ನಾನು ಈ ವಿಡಿಯೋ ಮೂಲಕ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಹಾಗೆ ತುಂಬ ಜನ ಈಗ ನಮಗೆ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಇಲ್ಲಿ ಸ್ಯಾಂಕ್ಷನ್ಡ್ ಅಮೌಂಟ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ, DDO ರಿಜೆಕ್ಟೆಡ್ ಅಂತ. ಹಾಗಾದರೆ ನಾವು ಏನು ಮಾಡಬೇಕು, ನಮಗೆ ಅಮೌಂಟ್ ಬರುತ್ತಾ ಇಲ್ವಾ? ಮತ್ತು ಆಗಸ್ಟ್ ಸ್ಟೇಟಸ್ಸು ಇನ್ನೂ ಕೆಲವರಿಗೆ 180 ಡೇಸ್ ಕಂಪ್ಲೀಟ್ ಅಂತ ಶೋ ಆಗ್ತಾ ಇದೆ. ಹಾಗಾದರೆ ಈ ರೀತಿ ಯಾಕೆ ಬರ್ತಾ ಇದೆ? ಈ ರೀತಿ ಇದ್ದರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ? ಇನ್ನು ಯಾರಿಗೆಲ್ಲ ಜೂನ್ ಅಮೌಂಟ್ ಬಂದಿಲ್ಲ ಅಂಥವರಿಗೆ ಯಾವಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ? ಹಾಗೆ ಜುಲೈ ತಿಂಗಳ ಹಣ ಕೆಲವರು ನೆಕ್ಸ್ಟ್ ಮಂತಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈ ಅಮೌಂಟ್ ಈ ಮಂತಲ್ಲೇ ಬರುತ್ತಾ ಅಥವಾ ನೆಕ್ಸ್ಟ್ ಮಂತಲ್ಲಿ ಬರುತ್ತಾ? ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ತಪ್ಪದೆ ಹೈಪ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ, ಇನ್ನು ಯಾರೆಲ್ಲ ಇದುವರೆಗೂ ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ವೋ ತಪ್ಪದೆ ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆನೆ ಆದಷ್ಟು ಬೇಗ ಸಬ್ಮಿಟ್ ಮಾಡಿ. ಈಗ ಟೈಮ್ ಆಗ್ತಾ ಬರ್ತಾ ಇದೆ. ಎಲ್ಲರೂ ಒಂದೇ ಸಲ ಅಪ್ಲೈ ಮಾಡೋದ್ರಿಂದ, ಸಬ್ಮಿಟ್ ಮಾಡೋದ್ರಿಂದ ನಿಮಗೆ ಈ ರೀತಿ ಸರ್ವರ್ ಎರರು ಸಹ ಬರ್ತಾ ಇರುತ್ತೆ. ಹಾಗೆ ತುಂಬ ಜನಕ್ಕೆ ಇಲ್ಲಿ ಡೀಟೇಲ್ಸ್ ಏನು ಫೆಚ್ ಆಗ್ತಾನೆ ಇರೋದಿಲ್ಲ. ಇದು ಸರ್ವರ್ ಪ್ರಾಬ್ಲಮ್ ಇಂದ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಸಹ ನಿಮಗೆ ಸಬ್ಮಿಟ್ ಆಗ್ತಾ ಇಲ್ಲ, ಮತ್ತೆ ಸರ್ವರ್ ಇಶ್ಯೂನೇ ಆಗ್ತಾ ಇದೆ, ಡೀಟೇಲ್ಸ್ ಏನು ಫೆಚ್ ಆಗ್ತಾನೆ ಇಲ್ಲ ಅಂತ ಅಂದರೆ ಅಂಥವರು ಸೈಬರಲ್ಲಿ ಸಬ್ಮಿಟ್ ಮಾಡಿಸಿ, ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್, ಇನ್ನೂ ಕೆಲವರು ಟ್ರೈ ಅಗೇನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಅಂತ ಬರ್ತಿದೆ. ನಾವೇನು ಮಾಡಬೇಕು ಅಂತೀರಾ? ನೀವು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಅಥವಾ ನಾವು ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಆದರೂ ಸಹ ನಮಗೆ ಈ ರೀತಿ ಶೋ ಆಗ್ತಾ ಇದೆ ಅಂದರೆ ಅಂಥವರು ಈ ಒಂದು ಸೇವಾ ಸಿಂಧು ಪೇಜ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ಗೆ ಬಂದು ಇಲ್ಲಿ ವಿವ್ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಏನಾದರೂ ಅರ್ಧ ಏನಾದರೂ ಅಪ್ಲಿಕೇಶನ್ ಹಾಕಿ ಕ್ವಿಟ್ ಮಾಡಿದ್ದೀರಾ ಅಂತ ಅಂದರೆ ಅಲ್ಲಿ ಇರುತ್ತೆ. ಆ ರೀತಿ ಇದ್ರೂ ಸಹ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟು ಆಗಿರಲ್ಲ, ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಅಪ್ಲೈ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಅಲ್ಲಿ ಏನಾದರೂ ಆ ರೀತಿ ಪೆಂಡಿಂಗ್ ಇದ್ದರೆ ನೀವು ಅದನ್ನು ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್, ಸ್ಟೇಟಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಕೆಲವರಿಗೆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈಗಾಗಲೇ ಅಮೌಂಟ್ ಬಂದಿದೆ ಆದರೂ ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಕೆಲವರಿಗೆ ಮಾತ್ರ ಇನ್ನೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗು DBT ಪುಷ್ಡ್ ಅಂತಾನೆ ಇದೆ. ಆದರೆ ಕೆಲವರಿಗೆ ಒಂದು 50% ಮೆಂಬರ್ಸಿಗೆ ಈಗಾಗಲೇ ಸಕ್ಸಸ್ DBT ಪ್ರೊಸೆಸ್ಡ್ ಅಂತ ಶೋ ಆಗ್ತಾ ಇದೆ. ನೆಕ್ಸ್ಟ್, ಇನ್ನೂ ಕೆಲವರಿಗೆ ಸ್ಟೇಟಸ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ. ಆ ಚೇಂಜಸ್ ಏನು ಅಂತ ಅಂದರೆ ಕೆಲವರಿಗೆ ಮಾತ್ರ ಸ್ಟೇಟಸ್ ಅಲ್ಲಿ ಸ್ಯಾಂಕ್ಷನ್ಡ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಅಂತ ಶೋ ಆಗ್ತಾ ಇದೆ. ಹಾಗಾದರೆ ಈ ರೀತಿ ಯಾರಿಗೆಲ್ಲ ಶೋ ಆಗುತ್ತೆ, ಯಾಕೆ ಈ ರೀತಿ ಶೋ ಆಗ್ತಾ ಇದೆ, ಈ ರೀತಿ ಶೋ ಆದರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ ಅನ್ನೋದನ್ನ ನೋಡೋದಾದ್ರೆ, ಹಾಗಾದರೆ ಇಲ್ಲಿ ಯಾರೆಲ್ಲ ಕೌಶಲ್ಕರ್ಗೆ ರಿಜಿಸ್ಟರ್ ಆಗಿಲ್ವಾ ಅಂಥವರಿಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆಯಾ ಅಂತ ನೋಡೋದಾದ್ರೆ, ನೀವು ಕೌಶಲ್ಕರ್ಗೆ ರಿಜಿಸ್ಟರ್ ಆಗ್ದಲೇ ಇದ್ರೂ ಸಹ ನಿಮಗೆ ಈ ರೀತಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಆದರೆ ಇಲ್ಲಿ ಕೆಲವರಿಗೆ ಈ ರೀತಿ ಸ್ಟೇಟಸ್ ಈಗ ಶೋ ಆಗ್ತಾ ಇದೆ. ಇದು ಒಂದು ವೆಬ್ಸೈಟ್ ಪ್ರಾಬ್ಲಮ್ ಆಗಿದೆ. ಈಗ ತಾನೇ ನಾನು ಯುವನಿಧಿ ಆಫೀಸರ್ಸ್ಗೆ ಕಾಲ್ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಂಡೆ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಬೆಳಗ್ಗೆನೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇದನ್ನು 2 ಡೇಸಲ್ಲೇ ನಾವು ಅಪ್ಡೇಟ್ ಮಾಡ್ತೀವಿ. ನಿಮಗೆ ಅಮೌಂಟ್ ಬರೋದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾರಿಗೆಲ್ಲ ಜೂನ್ ಅಮೌಂಟ್ ಬಂದಿಲ್ಲ ಹಾಗೆ ಜುಲೈ ತಿಂಗಳ ಅಮೌಂಟು ಸಹ ನಾವು ನೆಕ್ಸ್ಟ್ ವೀಕಲ್ಲಿ ಪ್ರೋಸೆಸ್ ಮಾಡ್ತೀವಿ. ಈ ಮಂತ್ ಎಂಡಿಂಗಲ್ಲೇ ನಾವು ಅಮೌಂಟನ್ನು ಜೂನು ಜುಲೈದು ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿ ನಿಮ್ಮ ಅಕೌಂಟ್ಗಳಿಗೆ ತಲುಪಿಸ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಆಗಸ್ಟ್ ತಿಂಗಳದ್ದು ಮಾತ್ರ ನಿಮಗೆ ಈ ಮಂತಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ನಾವು ಅಮೌಂಟನ್ನು ಹಾಕ್ತೀವಿ ಆಗಸ್ಟ್ ತಿಂಗಳದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ತುಂಬ ಜನ ಬಂದು ಈಗ ಸ್ಟೇಟಸ್ ಆಗಸ್ಟ್ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದ್ರೆ 180 ಡೇಸ್ ಅಂತ ಶೋ ಆಗ್ತಾ ಇದೆ. ಯಾವ ಡೇಟಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅನ್ನೋದು ಶೋ ಆಗ್ತಾ ಇದೆ ಅಂತ ಅಂದರೆ ಇದು ಸಹ ನಿಮಗೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಆಗಸ್ಟ್ ಮಂತ್ ಸ್ಟೇಟಸ್ಸು ಅಪ್ಡೇಟ್ ಆದಮೇಲೆ ನಿಮಗೆ ಆಗ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದರೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟೆಡ್ ಅಂತ ಬರುತ್ತೆ, ಇಲ್ಲ ಅಂದರೆ ಸಬ್ಮಿಟ್ ಮಾಡಿಲ್ಲ ಅಂತ ಶೋ ಆಗುತ್ತೆ. ನೆಕ್ಸ್ಟ್, ನಿಮ್ಗೆ ಏನಾದರೂ 2 ಮಂತ್ಸಿಂದ ಅಥವಾ 3 ಮಂತ್ಸಿಂದ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಫಸ್ಟ್ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಏನೇ ಪ್ರಾಬ್ಲಮ್ ಇದ್ದರೂ ಸಹ ಸ್ಟೇಟಸಲ್ಲಿ ಶೋ ಆಗುತ್ತೆ. ಆಗ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ನೀವು ಸೊಲ್ಯೂಷನನ್ನು ನೋಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್, ಕೌಶಲ್ಕರ್ಗೆ ಅಪ್ಲೈ ಮಾಡಿದ್ರೆ ಅಮೌಂಟು ಬರುತ್ತಾ ಅಥವಾ ಬರೋದಿಲ್ವಾ ಅನ್ನೋದು ತುಂಬ ಜನರ ಡೌಟ್ ಆಗಿದೆ. ಈಗಾಗಲೇ ಸಬ್ಮಿಟ್ ಮಾಡಿದ್ದೀರಾ ತುಂಬ ಜನ, ಅಂಥವ್ರಿಗೆಲ್ಲರಿಗೂ ಸಹ ಮೇ ಹಾಗೆ ಜೂನ್ ತಿಂಗಳ ಅಮೌಂಟು ಬಂದಿದೆ. ಕೆಲವರೆಲ್ಲ ರಿಜಿಸ್ಟರ್ ಆದರೆ ಕೌಶಲ್ಕರ್ಗೆ ಅಮೌಂಟು ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ತಾ ಇದ್ರು. ಆದರೆ ಈಗಾಗಲೇ ರಿಜಿಸ್ಟರ್ ಆಗಿರೋರಿಗೆ ಮತ್ತೆ ಆಗದೇ ಇರೋರಿಗೂ ಸಹ ಈಗ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಈಗ ಯಾರೆಲ್ಲ ರಿಜಿಸ್ಟರ್ ಆಗಿಲ್ವೋ ಅಂಥವರಿಗೆ ಯಾವ ಮಂತಿಂದ ಅಮೌಂಟ್ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅಪ್ಲೈ ಮಾಡಿರೋರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಖಂಡಿತ ನಿಮ್ಮ ಖಾತೆಗಳಿಗೆ ಅಮೌಂಟು ಬಂದೇ ಬರುತ್ತೆ.